ರೀತಿಯಾಗಿ ರಕ್ಷಿತಾ ಶೆಟ್ಟಿ ಮೊನ್ನೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸಮಯದಲ್ಲಿ ವೇದಿಕೆ ಮೇಲೆ ಸುದೀಪ್ಗೆ ಮೀನ್ ಸಾರು ಮಾಡೋದನ್ನ ಹೇಳ್ಕೊಟ್ಟಿದ್ರು. ಆ ಒಂದು ಏನು ಅವರು ಮಾತನಾಡಿರುವಂತಹ ಶೈಲಿಗಳಾಗ್ಲಿ, ಅವರು ಎದ್ದಿದಂಥ ರೀತಿ ಎಲ್ಲರಿಗೂ ಇಷ್ಟವಾಗಿತ್ತು. ಅವರನ್ನ ಮನೆ ಒಳಗೆ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ರು. ಈ ಒಂದು ಸಮಯದಲ್ಲೇ ಮೊದಲ ಹಂತದಲ್ಲೇ ಬಿಗ್ ಬಾಸ್ನ ಈ ಒಂದು ನಿರ್ಧಾರಕ್ಕೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅರ್ಧಂಬರ್ಧ ಕನ್ನಡ ಮಾತಾಡ್ತಾಳೆ ಎಂದಿದ್ದಕ್ಕೆ ಕಿಡಿಕಾರಿದ್ದಾರೆ ಫ್ಯಾನ್ಸ್. ಮತ್ತೊಬ್ಬ ಸ್ಪರ್ಧಿ ಜಾಹ್ನವಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಅರ್ಧಂಬರ್ಧ ಕನ್ನಡ ಮಾತನಾಡಿ ವೈರಲ್ ಆಗಿದ್ದಾಳೆ ರಕ್ಷಿತಾ. ಹೊರಗೆ ಮತ್ತಷ್ಟು ಅವಕಾಶ ಸಿಗತ್ತೆ ಆಕೆಗೆ ಅಂತೇಳಿ ಹೇಳಿದ್ರು. ಮತ್ತಷ್ಟು ಕಲಿಯುವ ಅವಕಾಶವಿದೆ ಅಂತ ಹೇಳಿ ಜಾಹ್ನವಿ ಅವರು ನಿನ್ನೆ ಹೇಳಿದ್ರು. ಒಂದೇ ದಿನದಲ್ಲಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಹೊರಗೆ ಬಂದಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳ ನಿರ್ಧಾರಕ್ಕೆ ಎಲ್ಲೆಡೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಏನು ಈ ಒಂದು 3 ಜನರ ಪೈಕಿ ಒಬ್ಬರನ್ನ ಹೊರಗೆ ಕಳಿಸಬೇಕು, ಈ ಒಂದು ನಿರ್ಧಾರವನ್ನ 6 ಜನ ಏನಿದ್ರು ಅವರಿಗೆ ನೀಡಲಾಗಿತ್ತು. ನೀವೇ ಒಮ್ಮತದಿಂದ ನಿರ್ಧಾರ ಮಾಡಿ ಈ 3 ಪೈಕಿ ಒಬ್ಬರನ್ನ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳಿ ಏನು ಈ 3 ಸ್ಪರ್ಧಿಗಳಿಗೆ ಕೂಡ ಸ್ವಲ್ಪ ಸಮಯ ಅವಕಾಶವನ್ನ ನೀಡಲಾಗಿತ್ತು. ಇರುವಂತ 6 ಜನ ಏನಿದ್ದಾರೆ ಅವರಿಗೆ ಹೋಗಿ ನೀವು ಕನ್ವಿನ್ಸ್ ಮಾಡಬೇಕು, ನೀವು ಮನೆಯಲ್ಲಿ ಯಾಕೆ ಉಳ್ಕೊಳ್ಬೇಕು ಅನ್ನೋದನ್ನ ಅವರಿಗೆ ಹೇಳಬೇಕು ಅಂತ ಹೇಳಿ ಸಮಯ ಅವಕಾಶವನ್ನ ನಿನ್ನೆ ಬಿಗ್ ಬಾಸ್ ನೀಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ಶೆಟ್ಟಿ ಅವರು ಹೋಗಿ ಈ 6 ಜನರ ಮುಂದೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹೌದು, ನಾನು ಮುಂಬೈಯಿಂದ ಬಂದಿದ್ದೇನೆ, ನಾನು ಕನ್ನಡ ಕಲಿಬೇಕು, ಇಲ್ಲಿ ನನಗೆ ಅರ್ಧ ಕನ್ನಡ ಬರುತ್ತೆ, ನಾನು ಪೂರ್ತಿಯಾಗಿ ಕಲ್ತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಬಂದಿದ್ದೇನೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿರ್ತಾರೆ. ಆದ್ರೆ ಈ 6 ಜನ ಮತ್ತೆ ಕೂತು ಚರ್ಚೆ ನಡೆಸುವಾಗ ಕೆಲವೊಬ್ರು ರಕ್ಷಿತಾ ಶೆಟ್ಟಿ ಮನೆಯಲ್ಲಿ ಇರಲಿ ಅಂತ ಹೇಳಿದ್ರೆ ಜಾಹ್ನವಿ ಅವರು ಕೆಲವೊಂದಿಷ್ಟು ಅಭಿಪ್ರಾಯವನ್ನ ಹೇಳ್ತಾರೆ. ಅವರು ಹೇಳೋ ಪ್ರಕಾರ ಈಕೆ ಏನು ರಕ್ಷಿತಾ ಶೆಟ್ಟಿ ಬಂದಿರೋದು ಸಾಮಾಜಿಕ ಜಾಲತಾಣದಿಂದ. ಅವರು ಅರ್ಧ ಕನ್ನಡ ಮಾತನಾಡಿ ತಪ್ಪೋ ಸರಿನೋ ಮಾತನಾಡಿ ಫೇಮಸ್ ಆಗಿರೋರು. ಅವರು ತುಂಬಾ ಏನು ಶ್ರಮ ಪಟ್ಟಿಲ್ಲ, ಕಷ್ಟಪಟ್ಟಿಲ್ಲ, ಅವರು ಸಡನ್ ಅಂತ ಹೇಳಿ ಸಕ್ಸಸ್ ಕಂಡಿರುವಂಥವ್ರು. ಅವರೇನು ಈ ಒಂದು ಏನು ಕಷ್ಟದ ದಾರಿಯನ್ನು ನೋಡ್ಕೊಂಡು ಬಂದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದೇ ಸಮಯದಲ್ಲಿ ಸ್ಪಂದನ ಮತ್ತು ಮಾಳುಗೆ ಎಲ್ಲರ ಒತ್ತಾಯ ಏನು ಎಲ್ಲರಿಂದ ಒಮ್ಮತವಾಗಿ ಬರುತ್ತೆ, ಅವರು ಇರಲಿ ಮನೆಯಲ್ಲಿ ಅಂತ ಹೇಳಿ. ಇನ್ನು ಸ್ಪಂದನ ಮತ್ತೆ ರಕ್ಷಿತಾ ಮಧ್ಯೆ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತಂದಾಗ ಸ್ಪಂದನ ಏನು ಸೀರಿಯಲ್ಗಳ ಮೂಲಕ ಫೇಮಸ್ ಆಗಿರುವಂಥದ್ದು, ಅವರು ಶ್ರಮ ಪಟ್ಟಿದ್ದಾರೆ, ಏಕಾಏಕಿ ಸೋಷಿಯಲ್ ಮೀಡಿಯಾದಿಂದ ಬಂದವರಲ್ಲ ಅವರು. ಅವರ ಏನು ಜರ್ನಿ ತುಂಬಾ ಕಷ್ಟವಾಗಿದ್ದಂತೂ, ಹಾಗಾಗಿ ಅವರಿಗೆ ಒಂದು ಅವಕಾಶ ಸಿಗಬೇಕು. ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಅಲಕ್ ಬುಲಕಾಗಿ ರಾತ್ರಿ ಫೇಮಸ್ ಆಗಿರೋರು ತುಂಬಾ ಜನ ಸಿಗ್ತಾರೆ. ಫ್ಲೂಕಲ್ಲಿ ಬಂದ್ಬಿಟ್ಟಿರ್ತಾರೆ, ಏನೇನೋ ಮಾತಾಡ್ಕೊಂಡು ತಪ್ಪಾಗಿ ಮಾತನಾಡ್ಕೊಂಡು ಫೇಮಸ್ ಆಗಿ ಬಂದ್ಬಿಟ್ಟಿರ್ತಾರೆ. ಅಂಥವ್ರು ಬೇಕಾದ ಜನ ಸಿಗ್ತಾರೆ. ಆದ್ರೆ ಈ ಸ್ಪಂದನ ಅಂತ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರು ಸೀರೆಗಳ ಮೂಲಕ ತುಂಬಾನೇ ಕಷ್ಟಪಟ್ಟು ಅವಕಾಶಕ್ಕಾಗಿ ಕಾದು ಸ್ಟ್ರಗಲ್ ಮಾಡಿ ಬಂದಿರ್ತಾರೆ. ಅಂಥವ್ರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ನಿನ್ನೆ ಆ ಚರ್ಚೆಯಲ್ಲಿ ಹೇಳ್ತಾರೆ. ಆದ್ರೆ ಈ ಎಲ್ಲ ಚರ್ಚೆ ನಡೆದ ನಂತರ ಅಶ್ವಿನಿ ಗೌಡ ಏನಿರ್ತಾರೆ ಅವರು ಒಂದು ಮಾತು ಹೇಳ್ತಾರೆ. ಹೌದು, ಮನೆಯಲ್ಲಿ ಮಲ್ಲಮ್ಮ ಏನಿದ್ದಾರೆ ಅವರು ಹಿರಿಯ ಒಂದು ಕೆಟಗರಿಯಲ್ಲಿ ಅವರಿದ್ದಾರೆ. ಈಗ ನಾರ್ಮಲ್ ಎಲ್ಲಾ ಏಜ್ ಕೆಟಗರಿಯವರು ಇದ್ದೇವೆ, ಸಣ್ಣವರು ಅಂತ ಯಾರು ಇಲ್ಲ. ರಕ್ಷಿತಾ ಇರಲಿ, ಅವಳಿದ್ರೆ ಮನೆ ಸ್ವಲ್ಪ ಲವಲವಿಕೆಯಿಂದ ಇರುತ್ತೆ, ಸಣ್ಣವಳು ಕೂಡ ಇರ್ತಾಳೆ, ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಆದ್ರೆ ಅವರು ಮಾತನ್ನ ಕೇಳಿದ್ರೆ ಜಾಹ್ನವಿ ಈ ರೀತಿಯಾಗಿ ಹೇಳ್ತಾರೆ. ಮುಂಬೈಯಿಂದ ಬಂದು ಕನ್ನಡ ಕಲಿತಿದ್ದ ರಕ್ಷಿತಾ, ಅವಳನ್ನ ಆಯ್ಕೆ ಮಾಡದಿದ್ದಕ್ಕೆ ಸಾರ್ವಜನಿಕರು ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡದಲ್ಲೇ ಮಾತಾಡ್ತಾ ಹೆಚ್ಚು ಫಾಲೋವರ್ಸ್ ಪಡೆದಿದ್ದಾಳೆ ರಕ್ಷಿತಾ ಅಂತ ಹೇಳಿದ್ರು. ಅವಳನ್ನ ಆಯ್ಕೆ ಮಾಡಿದ್ದಕ್ಕೆ ಸಾರ್ವಜನಿಕರು ಏನು ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಜಾಲತಾಣದಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ ಜನರು. ಜಾಹ್ನವಿ ವಿರುದ್ಧ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡಿ ಕಿಡಿಕಾರಿದ್ದಾರೆ. ಏನೋ ನಿನ್ನೆ ಜಾಹ್ನವಿ ಅವರು ನೀಡಿದಂತ ಸ್ಪಷ್ಟನೆ ಏನಿತ್ತು, ಅವರು ಕೊಟ್ಟಂತ ರೀಸನ್ ಏನಿತ್ತು, ರಕ್ಷಿತಾ ಶೆಟ್ಟಿ ಫ್ಲೂಕ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ, ಅವರೇನು ತುಂಬಾ ಕಷ್ಟಪಟ್ಟಿಲ್ಲ, ಅವರ ಸ್ಟ್ರಗಲಿಂಗ್ ಜರ್ನಿ ಇರಲಿಲ್ಲ, ಸ್ಪಂದನ ಜರ್ನಿ ಸ್ಟ್ರಗಲಿಂಗ್ ಇದೆ, ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಮಾತನ್ನ ಹೇಳಿರ್ತಾರೆ. ಅದಕ್ಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಜಾಹ್ನವಿ ಅವರ ವಿರುದ್ಧ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಿದ್ದಾರೆ ಫ್ಯಾನ್ಸ್. ಇದು ರಕ್ಷಿತಾ ಶೆಟ್ಟಿ ಬಂದಿರುವಂತಹ ಹಾದಿಯ ಬಗ್ಗೆ ಮಾತನಾಡಿರುವಂತಹ ಜಾಹ್ನವಿಯ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಬೇಕು ಅಂತ ಹೇಳಿ ಬಿಗ್ ಬಾಸ್ ಅಭಿಮಾನಿಗಳು ಕಾಯ್ತಾ ಇದ್ರು. ಯಾಕೆಂದ್ರೆ ಮೊದಲಿನಿಂದಲೂ ಇಲ್ಲಿಯವರೆಗೂ ಸುಮಾರು ಜನ ಕನ್ನಡ ಬರದೇ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ಮನೆಗೆ ತಂದು ಅವರಿಗೆ ಕನ್ನಡ ಕಲಿಸುವಂತಹ ಪ್ರಯತ್ನಗಳು ಈ ಹಿಂದೆ ಸುಮಾರು ಬಾರಿ ನಡೆದಿದೆ. ಅದರಲ್ಲಿ ಈ ಬಾರಿ ರಕ್ಷಿತಾ ಕೂಡ ಇದ್ರು. ಆದ್ರೆ ಈ ಒಂದು ಅವಕಾಶವನ್ನ ಕಿತ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಹು ನಿರೀಕ್ಷಿತ ಕಂಟೆಸ್ಟೆಂಟ್ ಒಬ್ರು ಹೊರಗೆ ಹೋಗಿರುವಂತಹ ಕಾರಣ ಅಭಿಮಾನಿಗಳು ಜಾಹ್ನವಿ ಅಕೌಂಟ್ಗೆ ಹೋಗಿ ಈ ರೀತಿಯಾಗಿ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ.
ಜಾನ್ವಿ ಅವರು ನೀಡಿದಂಥ ಈ ಒಂದು ಸ್ಟೇಟ್ಮೆಂಟ್ ಏನಿತ್ತು ಅದಕ್ಕೆ ಈ ರೀತಿಯಾಗಿ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇರೋದು. ಜಾನ್ವಿ ಈ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು. ಫ್ಲೂಕಲ್ಲಿ ಬಂದಿದ್ದಾರೆ, ರಾತ್ರೋರಾತ್ರಿ ಫೇಮಸ್ ಆಗ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋದು ಭಾರಿ ಸುಲಭ ಅಂತ ಹೇಳ ಮಾತುಗಳನ್ನು ಏನು ಆಡಿದ್ರು ಅದಕ್ಕೆ ಈಗ ಫ್ಯಾನ್ಸ್ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.